ವಿಶ್ವ ಪ್ರಸಿದ್ಧ ಚಿಕ್ಕಬಳ್ಳಾಪುರ ಕೋಲಾರದ ಮಾವಿನ ಹಣ್ಣಿಗೆ ಈಗ ವಿದೇಶದಲ್ಲಿ ಭಾರಿ ಬೇಡಿಕೆ ಇದೆ. ಹಣ್ಣುಗಳ ರಾಜ ಮಾವಿಗೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಹೊಸ ರೆಕ್ಕೆ ಬಂದಿದ್ದು ಸಮುದ್ರ ಮಾರ್ಗದ ಮೂಲಕವೂ ರಫ್ತು ಮಾಡಲಾಗ್ತಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಚಿಕ್ಕಬಳ್ಳಾಪುರದ ಮಾವಿಗೆ ವಿದೇಶಗಳಲ್ಲಿ ಡಿಮ್ಯಾಂಡ್. ಬರೋಬ್ಬರಿ 163 ಮೆಟ್ರಿಕ್ ಟನ್ ಮಾವು ವಿದೇಶಕ್ಕೆ ರಫ್ತು. ಚಿಕ್ಕಬಳ್ಳಾಪುರ ಕೋಲಾರ ಮಾವಿನ ಹಣ್ಣು ಅಂದ್ರೆ ಜಗತ್ತಿನಾದ್ಯಂತ ಫೇಮಸ್. ಇಲ್ಲಿನ ಗುಣಮಟ್ಟ, ರುಚಿಕರ ಮಾವಿನ ಹಣ್ಣುಗಳಿಗೆ ಭಾರಿ ಬೇಡಿಕೆ ಇದೆ. ಹಣ್ಣುಗಳ ರಾಜ ಮಾವಿಗೆ ಈಗ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಹೊಸ ರೆಕ್ಕೆ ಬಂದಿದ್ದು ಒಟ್ಟು 163 ಮೆಟ್ರಿಕ್ ಟನ್ ಮಾವನ್ನ ವಿದೇಶಗಳಿಗೆ ರಫ್ತು ಮಾಡಲಾಗಿದೆ. ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಮಾವು ಅಭಿವೃದ್ಧಿ ಕೇಂದ್ರದಿಂದ ಮಾವು ರಫ್ತಾಗಿದೆ. ಅಲ್ಫಾನ್ಸೋ ಮತ್ತು ಮಲ್ಲಿಕಾ ಸೇರಿ ವೆರೈಟಿ ಮಾವುಗಳನ್ನು ವಿಶೇಷವಾಗಿ ಸಂಸ್ಕರಿಸಿ ರಫ್ತು ಮಾಡಲಾಗಿದೆ. ಚೆನ್ನೈ ಪೋರ್ಟ್ನಿಂದ ಸಿಂಗಾಪುರಕ್ಕೆ ಮಾತ್ರ ಹಡಗಿನ ಮೂಲಕ 5 ಮೆಟ್ರಿಕ್ ಟನ್ ಮಾವನ್ನ ಶಿಫ್ಟ್ ಮಾಡಲಾಗಿದೆ. ಈ ವರ್ಷ ನಾವು ಇಲ್ಲಿಯವರೆಗೆ 163 ಟನ್ಸ್ ಅಷ್ಟು ಮಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಅದರಲ್ಲಿ ಮೇಜರ್ ಆಗಿ USA ರಫ್ತಾಗಿರುತ್ತದೆ. ಈ ರಫ್ತು ಮಾಡುವ ಮಾವುಗಳಿಗೆ ನಾವು ಹಾಟ್ ವಾಟರ್ ಟ್ರೀಟ್ಮೆಂಟ್ ಅನ್ನುವಂಥ ಪದ್ಧತಿಯನ್ನು ಅನುಸರಿಸಿ ಟ್ರೀಟ್ಮೆಂಟ್ ಮಾಡುವ ಮೂಲಕ USA ಮಾತ್ರ ನಾವು ಇರಾಡಿಯೇಷನ್ ಒಂದು ಅಡಿಷನಲ್ ಟ್ರೀಟ್ಮೆಂಟ್ ಕೊಡ್ತೀವಿ. ಇನ್ನು ಅದರ್ EU ಕಂಟ್ರೀಸ್ಗೆ ಬರೀ ಹಾಟ್ ವಾಟರ್ ಟ್ರೀಟ್ಮೆಂಟ್ ಮಾಡಿ ರಫ್ತು ಮಾಡುವಂಥ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀವಿ. ಇನ್ನು ಹಡಗಿನಲ್ಲಿ ದಿನಗಟ್ಟಲೆ ಪ್ರಯಾಣಿಸಿದ್ರೂ ಮಾವಿನ ಹಣ್ಣುಗಳು ಕೆಡದಂತೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಲಾಗಿದೆ. ಲಕ್ನೋದಿಂದ ವಿಶೇಷವಾದ ಫ್ರೂಟ್ ಬೇಸ್ ಕೆಮಿಕಲ್ ತರಿಸಿ ಮಾವಿನ ಹಣ್ಣಿಗೆ ಹಾಟ್ ವಾಟರ್ ಟ್ರೀಟ್ಮೆಂಟ್ ನೀಡಲಾಗಿದೆ. ಗಲ್ಫ್ ಯುದ್ಧದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಮಾವಿನ ಹಣ್ಣಿನ ರಫ್ತು ಕೊಂಚ ಕುಂಠಿತವಾಗಿತ್ತು. ಆದರೆ ಈ ಬಾರಿ ಅಪೇಡಾ ವತಿಯಿಂದ ವಿಶೇಷ ಅನುಮತಿ ಪಡೆದು ಕಟ್ಟುನಿಟ್ಟಿನ ಗುಣಮಟ್ಟ ಕಾಯ್ದುಕೊಳ್ಳಲಾಗಿದೆ. ರೈತರ ತೋಟದಿಂದ ಆಂಧ್ರದಿಂದ ಒಂದು ಬಾಗನಪಲ್ಲಿ ವೆರೈಟಿನ 5 ಟನ್ ಅಷ್ಟು ತಂದುಬಿಟ್ಟು ಇಲ್ಲಿ ನಮ್ಮ ಪ್ಯಾಕ್ ಹೌಸ್ ಅಲ್ಲಿ ಟ್ರೀಟ್ ಮಾಡಿ ಅದನ್ನ ಒಂದು ಫ್ರೂಟ್ ಬೇಸ್ಡ್ ಕೆಮಿಕಲ್ ಅನ್ನ ಟ್ರೀಟ್ ಮಾಡಿ ಥ್ರೂ ಶಿಪ್ ಅಂದರೆ ಥ್ರೂ ಹಡಗು ಮುಖಾಂತರ ಇದು ಕಳಿಸ್ತಾ ಇರೋದು ಫಸ್ಟ್ ಆಫ್ ಇಸ್ ಕೈಂಡ್ ಇನ್ ಇಂಡಿಯಾ. ಇದು ಮೊದಲನೇದಾಗಿ ನಾವು ಮಾಡ್ತಾ ಇದ್ದೀವಿ. ಸೊ 5 ಮೆಟ್ರಿಕ್ ಟನ್ನು ಇದು ನಮ್ಮ ಇವತ್ತು ಸಂಸ್ಕರಣೆ ಆಗಿ ಪ್ರೊಸೆಸ್ ಆಗಿ ಇಲ್ಲಿಂದ ನಾವು ಥ್ರೂ ಚೆನ್ನೈ ಪೋರ್ಟಿಂದ ಸಿಂಗಾಪುರಿಗೆ ಹೋಗ್ತಾ ಇದೆ. ಸಿಂಗಾಪುರ ಮಾತ್ರವಲ್ಲದೆ ಯುರೋಪ್ ರಾಷ್ಟ್ರಗಳಿಗೂ ನೆಚ್ಚಿನ ತಳಿಗಳಾದ ಅಲ್ಫಾನ್ಸೋ ಮತ್ತು ಮಲ್ಲಿಕಾ ವೆರೈಟಿ ಮಾವುಗಳನ್ನು ರಫ್ತು ಮಾಡಲಾಗ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಗಡಿನಾಡ ರೈತರಿಗೆ ಜಾಗತಿಕ ಮಟ್ಟದಲ್ಲಿ ಭಾರಿ ಲಾಭ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.